ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಶಾಮನೂರು ಶಿವಶಂಕರಪ್ಪ ದೇಶದ ಅತಿ ಹಿರಿಯ ಶಾಸಕರಾಗಿದ್ದಂಥವರು. ಕರುನಾಡಿನ ಮುತ್ಸದ್ದಿ ರಾಜಕಾರಣಿ ಹೌದು. ಅದೇ ನಾಯಕ ಇನ್ನು ನೆನಪು ಮಾತ್ರ. ಅಗಲಿದ ನಾಯಕನಿಗೆ ಇವತ್ತು ಕಣ್ಣೀರು, ದುಃಖ, ನೋವಿನೊಂದಿಗೆ ವಿದಾಯ ಹೇಳಲಾಯಿತು. ನೂರಾರು ನಾಯಕರುಗಳು, ನೂರಾರು ಶ್ರೀಗಳು, ಸಹಸ್ರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಶಾಮನೂರು ಅಂತ್ಯಕ್ರಿಯೆ ನೆರವೇರಿತು. ಕಷ್ಟದಿಂದ ಹುಟ್ಟಿ ಕಷ್ಟದಿಂದ ಬಂದು ಆಮೇಲೆ ವಿದ್ಯಾಸಂಸ್ಥೆಗೆ ಕಾರ್ಯದರ್ಶಿಗಳಾಗಿ ಬಹಳ ಒಂದು ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋದಂಥ ಕೀರ್ತಿ ಅವರಿಗೆ ಇಲ್ಲಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಾವು ಒಂದು ಮಾಣಿಕ್ಯನ ಕಳ್ಕೊಂಡಿದೀವಿ ದಾವಣಗೆರೆಯಲ್ಲಿ ಅಂತ ಹೇಳಕ್ಕೆ ನಂಗೆ ಬಹಳ ಬೇಜಾರಾಗ್ತಾ ಇದೆ. ಕರುನಾಡಿನ ಮುತ್ಸದ್ದಿ ರಾಜಕಾರಣಿ, ಮಧ್ಯ ಕರ್ನಾಟಕದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕಿದ ಧೀಮಂತ, ಬಡ ಜನರ ಆಶಾಕಿರಣ, ದೇವಸ್ಥಾನಗಳ ಜೀರ್ಣೋದ್ಧಾರಕ, ಕಾಂಗ್ರೆಸ್ನ ಕಟ್ಟಾಳು, ವೀರಶೈವ ಲಿಂಗಾಯತ ಸಮಾಜದ ಅತಿದೊಡ್ಡ ಆಸ್ತಿ, ದಾವಣಗೆರೆಯ ಧಣಿ ಅಂತಾನೆ ಕರೆಸ್ಕೊಳ್ತಿದ್ದ ಧರ್ಮದರ್ಶಿ ಶಾಮನೂರು ಶಿವಶಂಕರಪ್ಪ ತಮ್ಮ ಸುದೀರ್ಘ ಸಾರ್ಥಕ ಬದುಕಿನ ಪಯಣ ಅಂತ್ಯಗೊಳಿಸಿದ್ದಾರೆ. ನಿನ್ನೆ ಸಂಜೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ರು. ತಿಂಗಳ ಹಿಂದೆ ಆಸ್ಪತ್ರೆ ಸೇರಿದ್ದ ಹಿರಿಯ ಚೇತನ ಇಂದಲ್ಲ ನಾಳೆ ಗುಣಮುಖರಾಗಿ ಮತ್ತೆ ಸಮಾಜ ಸೇವೆಯಲ್ಲಿ ತೊಡಗ್ತಾರೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದ್ರೆ ಆ ದಿನ ಬರಲೇ ಇಲ್ಲ. ನಿನ್ನೆ ಸಂಜೆ ಬರಸಿಡಿಲಿನಂಥ ಸುದ್ದಿಯೇ ಬಂದಪ್ಪಳಿಸಿತು. ಮೂವರು ಪುತ್ರರ ಮನೆಯಲ್ಲೂ ಅಂತಿಮ ನಮನ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಕಾರಣಕ್ಕೆ ನಿನ್ನೆ ರಾತ್ರಿ ಬೆಂಗಳೂರಿನ ಲಿಂಗಾಯತ ಭವನದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಇಂದು ಬೆಳಗಿನ ಜಾವ 2:30ಕ್ಕೆ ದಾವಣಗೆರೆಗೆ ಪಾರ್ಥಿವ ಶರೀರ ಆಗಮಿಸಿತ್ತು. ಮೊದಲ ಪುತ್ರ ಬಕೇಶ್ ಮನೆಯಲ್ಲಿ ಪೂಜೆ ಸಲ್ಲಿಸಲಾಯಿತು. ಕರ್ಮಭೂಮಿಯಲ್ಲಿ ಕಣ್ಣೀರ ಕೋಡಿ. ದಾವಣಗೆರೆ ಹೈಸ್ಕೂಲ್ ಮೈದಾನ ಇದು ಶಾಮನೂರು ನಡೆದಾಡಿದ್ದ ಜಾಗ. ಅದೆಷ್ಟೋ ಸಮಾವೇಶ ನಡೆಸಿದ್ದ ನೆಲ. ಇದೇ ನೆಲದಲ್ಲೇ ಇಂದು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಮಾಜಿ ಸಿಎಂ BSY ಸೇರಿದಂತೆ ಸಚಿವರು, ಶಾಸಕರು, ನಾಡಿನ ನೂರಾರು ಮಠಾಧೀಶರು ಅಂತಿಮ ದರ್ಶನ ಪಡೆದರು. ಸಮಾಜದ ಏಳಿಗೆಗಾಗಿ ಅವರ ಕಳಕಳಿಯನ್ನ ನಾನು ಅವರ ಹತ್ತಿರ ಕಂಡಿದ್ದೇನೆ. ದಶಕಗಳ ಕಾಲ ಅವರೊಂದಿಗಿದ್ದ ಒಡನಾಟ, ಸಮಾಜದ ಒಗ್ಗಟ್ಟಿಗಾಗಿ ಅವರ ತುಡಿತ, ಅವರ ನಿರಂತರ ಪ್ರಯತ್ನಗಳನ್ನು ಹತ್ತಿರದಿಂದ ಕಂಡಿದ್ದು ವೈಯಕ್ತಿಕ ಆತ್ಮೀಯ ಹಿರಿಯಣ್ಣನನ್ನು ಕಳೆದುಕೊಂಡಂತಾಗಿದೆ. ಅಗಲಿದ ನಾಯಕನಿಗೆ ವಿಧಾನಸಭೆಯಲ್ಲಿ ಸಂತಾಪ. ಹಾಲಿ ಶಾಸಕರೂ ಆಗಿರೋ ಶಿವಶಂಕರಪ್ಪ ಅವರಿಗೆ ವಿಧಾನಸಭೆಯಲ್ಲಿ ಸಂತಾಪ ಸೂಚಿಸಲಾಯಿತು. ಸಿಎಂ ಆದಿಯಾಗಿ ವಿಪಕ್ಷ ನಾಯಕರು ಶಾಮನೂರು ಗುಣಗಾನ ಮಾಡಿದ್ರು. ಅವರ ಸರಳತೆ, ಸಾಧನೆ ನೆನಪು ಮಾಡಿಕೊಂಡ್ರು. ಶಾಮನೂರು ಶಿವಶಂಕರಪ್ಪನವರು ಸಹಾಯ ಹಸ್ತ ಬಹಳ ಇತ್ತು. ಕೋವಿಡ್ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ಸಿಗದೇ ಇದ್ದಾಗ ಸುಮಾರು 6 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಆಕ್ಸಿಜನ್ ಅನ್ನು ಉಚಿತವಾಗಿ ಹಂಚತಕ್ಕಂಥ ಕೆಲಸವನ್ನು ಮಾಡಿದರು. ಪತ್ನಿ ಸಮಾಧಿ ಪಕ್ಕದಲ್ಲೇ ಶಾಮನೂರು ಕ್ರಿಯಾ ಸಮಾಧಿ. ದಾವಣಗೆರೆಯ ಆನೆಕೊಂಡದಲ್ಲಿರೋ ಶಾಮನೂರು ಒಡೆತನದ ಕಲ್ಲೇಶ್ವರ ರೈಸ್ ಮಿಲ್ ಆವರಣದಲ್ಲಿ ಅಂತಿಮ ವಿಧಿವಿಧಾನ ನೆರವೇರಿತು. ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಆಗಮಿಸಿ ತಮ್ಮ ನಾಯಕನಿಗೆ ಕೊನೆ ನಮನ ಸಲ್ಲಿಸಿದ್ರು. ಹೀಗೆ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿದ ಬಳಿಕ ವಿಭೂತಿ, ಬಿಲ್ವಪತ್ರೆ ಬಳಸಿ ಕ್ರಿಯಾ ಸಮಾಧಿ ನೆರವೇರಿಸಲಾಯಿತು. ಪತ್ನಿ ಪಾರ್ವತಿ ಸಮಾಧಿ ಪಕ್ಕವೇ ಶಿವಶಂಕರಪ್ಪ ಚಿರನಿದ್ರೆಗೆ ಜಾರಿದ್ರು. ಹರೀಶ್, ಸುನೀಲ್ ಜೊತೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.
MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.